ಓಲಾ ಅಂದ ತಕ್ಷಣ ನಮಗೀಗ ತಟ್ಟಂತ ನೆನಪಿಗೆ ಬರೋದು ಓಲೋ ಎಲೆಕ್ಟ್ರಿಕ್ ಗಾಡಿಗಳು. ಆದರೆ 10 ಇಯರ್ಸ್ ಬ್ಯಾಕ್ ಓಲಾ ಬಗ್ಗೆ ಮಾತಾಡೋದಾದರೆ, ಓಲಾ ಶುರುವಾಗಿದ್ದು ಒಂದು ಟ್ಯಾಕ್ಸಿಯ ಮೂಲಕ. ಭಾವೇಶ್ ಅಗರ್ವಾಲ್ ಅವರು ಈ ಸಂಸ್ಥೆಯನ್ನು ಕಟ್ತಾರೆ. ಫಸ್ಟ್ ಅವ್ರು ಹೇಳೋ ಕತೆಗಳ ಪ್ರಕಾರ ಅವರು ಬೆಂಗಳೂರಿಂದ ಬಂಡೀಪುರಕ್ಕೆ ಹೋಗ್ತಾ ಇದ್ರಂತೆ. ಆವಾಗ ಮಧ್ಯದಲ್ಲಿ ಒಬ್ಬ ಟ್ಯಾಕ್ಸಿ ಚಾಲಕ ನಿಲ್ಲಿಸಿ ಮತ್ತು ಅವ್ರು ಎಕ್ಸ್ಟ್ರಾ ಅಮೌಂಟನ್ನು ಕೇಳ್ತಾನೆ. ಅದನ್ನು ಬೇಸತ್ತು, ಆ ಇನ್ಸಿಡೆಂಟಿಂದ ಬೇಸತ್ತು ಅವರೊಂದು ಟ್ಯಾಕ್ಸಿ ಆ್ಯಪನ್ನು ಶುರು ಮಾಡ್ತಾರೆ. ಅದರಲ್ಲಿ ಬೆಸ್ಟ್ ಫೇರ್ ಪ್ರೈಸ್ ಇರುತ್ತೆ, ಈಸಿ ಬುಕ್ಕಿಂಗ್ ಇರುತ್ತೆ, ಸೇಫ್ ಇರುತ್ತೆ ಮತ್ತು ಲೊಕೇಶನ್ ಟ್ರ್ಯಾಕಿಂಗ್ ಕೂಡ ಇರೋದ್ರಿಂದ ಅವರು ಬಹುಬೇಗ ಗ್ರೋ ಆಗ್ತಾರೆ ಆ ಸಂಸ್ಥೆಯ ಮೂಲಕ. ಒಂದು 2015-16 ಬೆಂಗಳೂರಲ್ಲಿ ಒಂದು ರೆವಲ್ಯೂಷನರಿ ಕ್ರಿಯೇಟ್ ಆಗುತ್ತೆ. ನೀವು ಏನೇ ಬುಕ್ ಮಾಡೋದಾಗಿದ್ರು ಅಥವಾ ಟ್ಯಾಕ್ಸಿಯನ್ನು ಬುಕ್ ಮಾಡೋದಾಗಿದ್ದರೆ ವೆರಿ ಈಸಿ ಅನಿಸುತ್ತೆ ನಿಮಗೆ. ಈ ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗೋ ತಟ್ಟಂತ ಹಾಕಿದರೆ ಫೇರ್ ಪ್ರೈಸ್ ಕೂಡ ಅದರಲ್ಲಿ ತೋರಿಸ್ತಾ ಇತ್ತು ಮತ್ತು ಎಷ್ಟು ಟೈಮಿಗೆ ನೀವು ರೀಚ್ ಆಗ್ತೀರಾ ಅದನ್ನು ಕೂಡ ತೋರಿಸ್ತಾ ಇತ್ತು. ಅದು ತುಂಬ ಕಂಫರ್ಟೇಬಲ್ ಆಗಿತ್ತು ಗ್ರಾಹಕರಿಗೆ. ಅದಾದಮೇಲೆ ಈ ವೆರಿ ಗುಡ್ ಗ್ರೋತಿಂದ ಇವ್ರು ಏನು ಮಾಡ್ತಾರೆ, ಇದನ್ನು ಎಕ್ಸ್ಟೆಂಡ್ ಮಾಡಿ ಆಟೋಗೆ ಮತ್ತು ಬೈಕ್ ಕೂಡ ಬಿಡೋಕ್ಕೆ ಶುರು ಮಾಡ್ತಾರೆ. ಆವಾಗಲಿಂದ ಮತ್ತು ಇದರ ಟ್ರೆಂಡ್ ಏನಿದೆ ಅದು ಡ್ರಾಸ್ಟಿಕ್ ಆಗಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಈ ಗ್ರೋತನ್ನು ನೋಡಿ ಮತ್ತು ಈ ಪಾಪ್ಯುಲಾರಿಟಿನ ನೋಡಿ ಏನು ಭಾವೇಶ್ ಅಗರ್ವಾಲ್ ಅವರಿಗೆ ಒಂದು ಐಡಿಯಾ ಬರುತ್ತೆ, ನಾವು ಯಾಕೆ ಎಲೆಕ್ಟ್ರಿಕ್ ಬೈಕನ್ನು ತಯಾರಿ ಮಾಡ್ಬೋದು, ಇಂಡಿಯನ್ ಮಾರ್ಕೆಟಿಂಗಲ್ಲಿ ಎಂಟ್ರಿ ಕೊಡಬಾರ್ದು ಅಂತ ಹೇಳಿ ಓಲಾ ಎಲೆಕ್ಟ್ರಿಕ್ ಬೈಕನ್ನು ಬಿಡ್ತಾರೆ. ಇದು ಒನ್ ಆಫ್ ದಿ ರೆವಲ್ಯೂಷನರಿ ಅಂತ ಹೇಳ್ಬೋದು. ಇವರು ಪ್ರೋಮೋ ಏನು ಬಿಡ್ತಾರೆ ಅಥವಾ ಇವರು ಮಾರ್ಕೆಟಿಂಗ್ ಹೆಂಗೆ ಸ್ಟಾರ್ಟ್ ಮಾಡ್ತಾರೆ, ಇವರಿಗೆ ಹ್ಯೂಜ್ ಆರ್ಡರ್ ಬರುತ್ತೆ ಅಂತ ಮಾಹಿತಿ ಇದೆ. ಅದಾದಮೇಲೆ ಇವರು ಸೇಲ್ ಮಾಡ್ತಾರೆ. 2024 ಅವರು ಇವರ ಸೇಲ್ನ ಬೀಟ್ ಮಾಡೋಕ್ಕೆ ಯಾರೂ ಆಗ್ತಿರ್ಲಿತ್ತು. ಘಟಾನುಘಟಿ ಬೈಕ್ ಕಂಪನಿಗಳಾದ TVS ಕೂಡ ಕಾಂಪೀಟ್ ಮಾಡಿತ್ತು, ಹೀರೋ ಕೂಡ ಕಾಂಪೀಟ್ ಮಾಡಿತ್ತು, ಬಜಾಜ್ ಕೂಡ ಕಾಂಪೀಟ್ ಮಾಡಿತ್ತು. ಬಟ್ ಇದನ್ನು ಬೀಟ್ ಮಾಡೋಕ್ಕೆ ಯಾರಿಂದನೂ ಸಾಧ್ಯ ಆಗಲಿಲ್ಲ. ಒಂದು ಹ್ಯೂಜ್ ಅಮೌಂಟ್ ಆಫ್ ಎಲೆಕ್ಟ್ರಿಕ್ ಬೈಕನ್ನು ಇವರು ಸೇಲ್ ಮಾಡ್ತಾಯಿದ್ರು. ನಿಮಗೆ ಇಮ್ಯಾಜಿನ್ ಕೂಡ ಮಾಡೋಕ್ಕಾಗಲ್ಲ. ಪರ್ ಮಂತ್ ಅವರ ಡೀಟೇಲ್ಸ್ ನೋಡಿದ್ರೆ ಪರ್ ಮಂತ್ ಆ್ಯಾವ್ರೇಜ್ 30,000 ಬೈಕನ್ನು ಇವರು ಸೇಲ್ ಮಾಡ್ತಿದ್ರಂತೆ. ಇದು ಒಂದು ಸೈಡ್ ಆಫ್ ಓಲಾ ಕತೆ. ಆದರೆ ಇನ್ನೊಂದು ಸೈಡ್ ಆಫ್ ಓಲಾ ಕತೆ ತುಂಬ ರೋಚಕವಾಗಿದೆ. ಮೊನ್ನೆ ಅಷ್ಟೇ ನೋಡ್ತಾ ಇದ್ದೆ, ತುಂಬ ಸೋಷಿಯಲ್ ಮೀಡ್ಯಾದಲ್ಲಿ ಓಲಾದ ಬಗ್ಗೆ ಮಾತಾಡ್ತಿದ್ರು. ಮತ್ತು ನಾನು ಕೂಡ ರಿಸರ್ಚ್ ಮಾಡಿದಾಗ ಗೊತ್ತಾಯಿತು, ಅಕ್ಟೋಬರ್ನಲ್ಲಿ ಏನಿದೆ ಇವರ ಸೇಲ್ ಡ್ರಾಸ್ಟಿಕ್ಕಾಗಿ ಡೌನ್ ಆಗಿದೆ. ಒಂದು ಹಾಫ್ ಅಂತ ಹೇಳ್ಬೋದು. ಇವರು 15,000 ಕೂಡ ಗಾಡಿನ ಸೇಲ್ ಮಾಡೋಕ್ಕೆ ಒದ್ದಾಡ್ತಿದ್ದಾರೆ ಅಂತ ಮಾಹಿತಿ ಸಿಕ್ತು. ಇದಕ್ಕೆ ರೀಸನನ್ನು ಹುಡುಕ್ತಾ ಹೋದಾಗ ಈ 1 ವರ್ಷಗಳಲ್ಲಿ ನಡೆದಂಥ ಕೆಲವು ಬೆಳವಣಿಗೆಗಳು ಇದಕ್ಕೆ ಕಾರಣ ಅಂತಲೇ ಹೇಳ್ಬೋದು. ನಿಮಗೆ ಈಗ ಓಲಾ ಸರ್ವಿಸ್ ಸ್ಟೇಷನ್ ಕಡೆ ಏನಾದರೂ ವಿಸಿಟ್ ಮಾಡೋದಿದ್ರೆ ದಯವಿಟ್ಟು ವಿಸಿಟ್ ಮಾಡ್ಕೊಬನ್ನಿ. ಯಾಕೆಂದರೆ ಅಲ್ಲಿ ಸರಿಸುಮಾರು ಒಂದು 200-300 ಓಲಾ ಗಾಡಿಗಳು ಹೊರಗಡೆ ನಿಂತ್ಕೊಂಡಿರುತ್ತೆ. ಯಾಕೆಂದರೆ ಸರ್ವಿಸ್ ಫಾಲ್ಟಿಂದ, ಅಂದರೆ ಈಗ ತಗೊಂಡಿರೋ ಬೈಕ್ ಏನಿದೆ ಅದು ತನ್ನ ಪರ್ಫಾರ್ಮೆನ್ಸನ್ನು ಕಳ್ಕೊತಾ ಇತ್ತು ಮತ್ತು ಗ್ರಾಹಕರಿಗೆ ಅಷ್ಟೊಂದು ಕಂಫರ್ಟೇಬಲ್ ಆಗಿರಲಿಲ್ಲ. ಅಂದರೆ ಬ್ಯಾಟ್ರಿ 50% ತೋರಿಸ್ತಾ ಇದ್ದು ಕೂಡ ಅರ್ಧ ಗಂಟೆಯಲ್ಲಿ ಅದು 0% ಆಗಿರ್ತಿತ್ತು. ಮೈಲೇಜ್ ಏನು ಪರ್ಫಾರ್ಮೆನ್ಸ್ ಅವ್ರು ಗ್ಯಾರಂಟಿ ಮಾಡಿದ್ರು ಅದು ಕೊಡ್ತಾ ಇರಲಿಲ್ಲ. ಮತ್ತು ಸಡನ್ನಾಗಿ ಮಧ್ಯ ರಸ್ತೆಯಲ್ಲಿ ಆಫ್ ಆಗುವಂಥದ್ದು ಮತ್ತು ಸಮ್ ಎಲೆಕ್ಟ್ರಾನಿಕ್ಸ್ ಪಾರ್ಟ್ಸ್ಗಳಿಂದ ಇಶ್ಯೂ ಆಗಿರ್ಬೋದು ಅಥವಾ ಬೆಂಕಿ ಹತ್ಕೊಂಡಿರೋದು ನಾವು ಕೇಳೇ ಇರ್ತೀವಿ. ಇದೆಲ್ಲ ಪ್ರಾಬ್ಲಮ್ಗಳಿಗೆ ಸೊಲ್ಯೂಷನ್ ಅವ್ರ ಹತ್ರ ಇಲ್ಲದೆ ಸರ್ವಿಸ್ ಸೆಂಟರ್ಗಳು ಪರದಾಡ್ತಾ ಇದ್ದಾರೆ ಮತ್ತು ಅವರಿಗೆ ಸರ್ವಿಸ್ ಕೊಡೋಕ್ಕೆ ಆಗ್ತಾಯಿಲ್ಲ. ಇದಕ್ಕೆ ರೀಸನ್ ಬಿಹೈಂಡ್ ದಿಸ್ ಅಂತ ನಾವು ಹುಡುಕ್ತಾ ಹೋದರೆ ಒಂದು ಬಿಗ್ ಸ್ಟೋರಿ ಹೊರಗಡೆ ಬರುತ್ತೆ. ಯಾಕೆಂದರೆ ಇವರು ಓಲಾ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಏನು ಓಲಾ ಊಬರ್ ಆಟೋ ಎಲ್ಲ ಮಾಡ್ತಿದ್ರಲ್ಲ, ಆವಾಗ ಇವರು ಫಂಡಿಂಗ್ ರೈಸ್ ಮಾಡಿ ಫಂಡನ್ನು ತಗೊಂಡಿದ್ರಂತೆ. ಇವರು ಯಾವಾಗ ಫ್ರೀ ರೈಡ್ಸ್ ಅಷ್ಟು ಚೀಪಾಗಿ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಅವರಿಗೆ ಲಾಸ್ ಆಗೋಕ್ಕೆ ಶುರುವಾಗುತ್ತಂತೆ. ಅದಾದಮೇಲೆ ಇವ್ರು ಏನು ಮಾಡ್ತಾರೆ, ಡ್ರಾಸ್ಟಿಕ್ಕಾಗಿ ಪ್ರೈಸ್ ಹೈಕನ್ನು ಮಾಡ್ತಾರೆ. ರಿಕವರಿ ಆಗೋದು ತುಂಬ ಕಷ್ಟ ಅನಿಸಿದಾಗ ಒಂದು ಪ್ಲ್ಯಾನನ್ನು ಮಾಡ್ತಾರೆ. ಇಟಾರ್ಗೋ ಅನ್ನೋ ಒಂದು ಕಂಪನಿ, ನೆದರ್ಲ್ಯಾಂಡ್ನ ಒಂದು ಕಂಪನಿ ಅಕ್ವೈರ್ ಮಾಡ್ಕೋತಾರೆ. ಅವರು ಕೂಡ ಒಂದು ಎಲೆಕ್ಟ್ರಿಕ್ ಬೈಕನ್ನು ಮ್ಯಾನುಫ್ಯಾಕ್ಚರ್ ಮಾಡಿರ್ತಾರೆ. ಅದು ನೆದರ್ಲ್ಯಾಂಡ್ನ ಕಂಡೀಷನ್ಗೆ ಆಗಿರುತ್ತೆ. ಅಂದರೆ ಅಲ್ಲಿನ ಹ್ಯೂಮಿಡಿಟಿಗೆ ತಕ್ಕಂತೆ, ಅಲ್ಲಿನ ವಾತಾವರಣಕ್ಕೆ ತಕ್ಕಂತೆ ಆ ಬೈಕನ್ನು ರೆಡಿ ಮಾಡಿರ್ತಾರೆ. ಅದನ್ನು ಇವರು ಏನು ಮಾಡ್ತಾರೆ, ಅಕ್ವೈರ್ ಮಾಡಿಕೊಂಡು ಬೆಂಗಳೂರು ಮಾರ್ಕೆಟಿಗೆ ಅಥವಾ ಇಂಡಿಯನ್ ಮಾರ್ಕೆಟಿಗೆ ಇಂಟ್ರೊಡ್ಯೂಸ್ ಮಾಡೋಕ್ಕೆ ಬರ್ತಾರೆ. ಅದು ಇಂಟ್ರೊಡ್ಯೂಸ್ ಕೂಡ ಆಗುತ್ತೆ. ಆವಾಗ ಈ ಮಾಡೆಲನ್ನು ನೋಡಿದಾಗ ನನಗೆ ತುಂಬ ಇಷ್ಟ ಆಗುತ್ತೆ. ಓಲಾ ಗಾಡಿ ನೋಡೋಕ್ಕೆ ಸೂಪರ್ಬ್ ಆಗಿದೆ. ನಾನು ಕೂಡ ಓಡಿಸಿ ನೋಡಿದ್ದೀನಿ, ಸೂಪರ್ ಆಗಿದೆ ಗಾಡಿ. ಇದು ನಾನು ಕೂಡ ಇಂಪ್ರೆಸ್ ಆಗಿದ್ದು ಕೂಡ. ತುಂಬ ಇಂಪ್ರೆಸಿವ್ ಆಗಿರೋದ್ರಿಂದ ತುಂಬ ಜನ ಇದಕ್ಕೆ ಬುಕ್ಕಿಂಗನ್ನು ಒಂದು 2-3 ಲಕ್ಷ
ಓಪನ್ ಬುಕ್ಕಿಂಗ್ ಆಗುತ್ತೆ. ಅವರು ಇಮ್ಯಾಜಿನ್ ಕೂಡ ಮಾಡಿರಲಿಲ್ಲ ಅನ್ಕೋತೀನಿ, ಅಷ್ಟು ಪ್ರೊಡಕ್ಷನ್ ಅವರು ಈಗ ಬುಕ್ಕಿಂಗ್ ಆದಮೇಲೆ ಅದನ್ನು ಡೆಲಿವರಿ ಕೂಡ ಮಾಡಲೇಬೇಕು. ಅವರು ಡೆಲಿವರಿಗೆ ಇಳಿತಾರೆ, ಇವರು ಕ್ವಾಲಿಟಿ ಬಗ್ಗೆ ಯೋಚನೆ ಮಾಡಲ್ಲ. ಫಸ್ಟ್ ಒಂದು ಬ್ಯಾಚನ್ನು ಒಂದು ಹೈ ಪರ್ಫಾರ್ಮೆನ್ಸಲ್ಲಿ ಕೊಡ್ತಾರೆ, ಮತ್ತು ಗ್ರಾಹಕರ ಬೇಡಿಕೆ ಏನಿದೆ ಅದು ಹೆಚ್ಚಾಗ್ತಾ ಹೋದಂತೆ ಅವ್ರಿಗೆ ಏನಾಗುತ್ತೆ, ಸಪ್ಲೈಯನ್ನು ಡಿಮ್ಯಾಂಡ್ ವರ್ಸಸ್ ಸಪ್ಲೈ ರಾಂಗ್ ಆಗೋಗುತ್ತೆ, ಹ್ಯಾಂಡ್ ಟು ಮೌತ್ ಬರುತ್ತೆ. ಆವಾಗ ಪ್ರೊಡಕ್ಷನಲ್ಲಿ ಇವರು ಕಾಂಪ್ರಮೈಸ್ ಮಾಡ್ಕೋತಾರೆ, ಮತ್ತು ಕ್ವಾಲಿಟಿ ಬಗ್ಗೆ ಇವರು ತಲೆನೂ ಕೂಡ ಕೆಡಿಸ್ಕೊಳ್ಳಲ್ಲ. ಯಾವ ಪಾರ್ಟ್ ಬಂದರೂ ಅದನ್ನು ಅಸೆಂಬ್ಲಿ ಮಾಡಿಕೊಡೋಕ್ಕೆ ಶುರು ಮಾಡ್ತಾರೆ. ಇನ್ನೊಂದು ಬಿಗ್ಗೆಸ್ಟ್ ಡ್ರಾಬ್ಯಾಕ್ ಏನಂತಂದರೆ, ಇವರು ಎಷ್ಟು ಶೋರೂಮ್ಗಳನ್ನು ಓಪನ್ ಮಾಡ್ತಾರೋ ಅಷ್ಟು ಸರ್ವಿಸ್ ಸೆಂಟರ್ಗಳನ್ನು ಓಪನ್ ಮಾಡಲ್ಲ. ಖಾಲಿ ಸೇಲ್ಸ್ ಬಗ್ಗೆ ಯೋಚನೆ ಮಾಡ್ತಾರೆ ಹೊರತು ಸರ್ವಿಸ್ ಬಗ್ಗೆ ಅವರು ಎಳ್ಳಷ್ಟು ಯೋಚನೆ ಮಾಡದೆ ಈ ಪರಿಸ್ಥಿತಿ ಅನುಭವಿಸೋಕ್ಕೆ ಒಂದು ಬಿಗ್ಗೆಸ್ಟ್ ರೀಸನ್ ಅಂತಲೇ ಹೇಳ್ಬೋದು. ನಾವು ತುಂಬ ಕಡೆ ನ್ಯೂಸಲ್ಲೆಲ್ಲ ಕೇಳ್ತೀವಿ ಓಲಾ ಬೈಕಿನ ಬ್ಯಾಟ್ರಿ ಬೆಂಕಿ ಹತ್ಕೊಂತು ಅಂತ. ಬಟ್ ನಾವು ತುಂಬ ಗಾಡಿಗಳನ್ನು ನೋಡಿರ್ತೀವಿ, ಎಲೆಕ್ಟ್ರಿಕ್ ಗಾಡಿಗಳು, ಅದು ಯಾವುದು ಈ ಥರ ಫಾಲ್ಟ್ಗಳು ಬಂದಿಲ್ಲ. ಬಟ್ ಪರ್ಟಿಕ್ಯುಲರಾಗಿ ಈ ಗಾಡಿಗೆ ಯಾಕೆ ಬರ್ತಾ ಇದೆ ಅಂತ ಯೋಚನೆ ಮಾಡೋಕ್ಕೆ ಹೋದರೆ, ಎಕ್ಸ್ಪರ್ಟ್ಸ್ಗಳು ಹೇಳೋ ಪ್ರಕಾರ ಈ ಗಾಡಿ ನೆದರ್ಲ್ಯಾಂಡ್ನ ಕಂಡೀಷನ್ಗೋಸ್ಕರ ಮಾಡಿರೋದು. ಏನು ಸಿಂಗಲ್ ಶಾಕ್ ಅಬ್ಸರ್ಬರ್ ಕೂಡ ಇದರಲ್ಲಿದೆ, ಅದು ಕೂಡ ಎಷ್ಟೋ ಸಲ ಕಟ್ಟಾಗಿದೆ ಅಂತ ಹೇಳ್ತಾಯಿದ್ರು. ಅದು ಯಾಕೆಂದರೆ ಇಂಡಿಯನ್ ರೋಡ್ ಕಂಡೀಷನ್ಗೆ ಇದೆಲ್ಲ ಸೂಟೇಬಲ್ ಅಲ್ಲ, ಡಬಲ್ ಶಾಕ್ ಅಬ್ಸರ್ಬರ್ ಬೇಕೇ ಬೇಕು. ಯಾಕೆಂದರೆ ಅಷ್ಟು ಹೈಟೆಕ್ ಆಗಿದೆ ನಮ್ಮ ಬೆಂಗಳೂರಿನ ರೋಡ್ಗಳು. ಬಟ್ ಬೆಂಕಿ ವಿಚಾರಕ್ಕೆ ಬಂದರೆ ಅವ್ರು ಹೇಳೋ ಪ್ರಕಾರ ಅದು ಆ ಬ್ಯಾಟ್ರಿ ಏನು ಮಾಡಿರ್ತಾರೆ ಅದು ಎನ್ವೈರ್ಮೆಂಟ್ ಈ ಫ್ರೆಂಡ್ಲಿ ಆಗಿರೋದು ನೆದರ್ಲ್ಯಾಂಡ್ಗೆ ಮಾತ್ರ ಅಂತೆ. ಬಟ್ ಇಲ್ಲಿನ ಹೀಟ್ಗೆ ಅದು ಸಸ್ಟೈನೇಬಲ್ ಆಗಲ್ಲ, ಅದು ಓವರ್ ಹೀಟಾಗಿ ಬರ್ಸ್ಟ್ ಆಗೋ ಚಾನ್ಸಸ್ಗಳು ಜಾಸ್ತಿ ಅಂತ ಎಕ್ಸ್ಪರ್ಟ್ಸ್ಗಳು ಹೇಳ್ತಾರೆ. ಇದ್ರ ಬಗ್ಗೆ ಯಾವುದೇ ಯೋಚನೆಗಳು ಕೂಡ ಮಾಡಿಲ್ಲ. ಅದೇ ಮಾಡೆಲ್ನ ಏನೋ ಇಟ್ಯಾರ್ಗೋ ಅಂತ ಇದೆಯಲ್ಲ ಗಾಡಿ, ಅದನ್ನೇ ದಿಟ್ಟೋ ಕಾಪಿ ಮಾಡಿ ಲೇಬಲ್ನ ಅಂಟಿಸಿ ಓಲಾ ಅಂತ ಇಲ್ಲಿ ಮಾರ್ಕೆಟಿಂಗ್ ಮಾಡಿದ್ದಾರೆ. ಈ ಸರ್ವೀಸಿಂಗ್ ಇಶ್ಯೂ ಬಂದಾದಮೇಲೂ ಕೂಡ ಅವರು ಬುದ್ಧಿಯನ್ನು ಕಲ್ತಿಲ್ಲ. ಈ ಹೊಸ ಹೊಸ ಮಾಡೆಲ್ಗಳನ್ನು ಬಿಡ್ತಾ ಬಂದರು. ಲಾಸ್ಟ್ 1 ಇಯರಲ್ಲಿ 250 ರೇಂಜಿಗೆ ಬರುತ್ತಂತೆ, ಅದು ಬರುತ್ತಂತೆ, ಇದು ಬರುತ್ತಂತೆ ಮಾರ್ಕೆಟಿಂಗ್ ಮಾಡಿ ಬಿಡ್ತಾಯಿದ್ರು. ಬಟ್ ಲಾಸ್ಟ್ 2 ಮಂತ್ಸಿಂದ ನೋಡೋದಾದರೆ ಡ್ರಾಸ್ಟಿಕ್ ಚೇಂಜಸ್ ಅವರ ಸೇಲ್ಸ್ನಲ್ಲಿ ನೋಡೋಕ್ಕೆ ಸಿಗ್ತಾಯಿದೆ ನಮಗೆ. ಅವರು ಇರೋ ಬೈಕ್ ಏನಿದೆ ಅದನ್ನು ಸೇಲ್ ಮಾಡಿದರೆ ಸಾಕು ಅನ್ಸೋ ಯೋಚನೆ ಮಾಡ್ತಿದ್ದಾರೆ ಅನ್ಕೋತೀವಿ. ತುಂಬ ಕಡೆ ಗಲಾಟೆ ಆಗ್ತಿದೆ. ಏಕೆಂದರೆ 1-1.5 ಲಕ್ಷ ನಾವು ಇನ್ವೆಸ್ಟ್ ಮಾಡ್ತಿದ್ದೀವಿ ಅಂದರೆ ಅದಕ್ಕೆ ವರ್ತ್ ಇರಬೇಕು. ಅದು ಮಧ್ಯ ರಸ್ತೆಯಲ್ಲಿ ನಿಂತಿದೆ ಅಂದರೆ ನನ್ನ ದುಡ್ಡಿಗೆ ಅದು ವ್ಯಾಲ್ಯೂ ಇರಲ್ಲ ಅಂತ ಕಸ್ಟಮರ್ಗೂ ಗೊತ್ತಾಗಿದೆ. ಸರ್ವಿಸ್ ಸೆಂಟರ್ಗಳಲ್ಲಿ ಬೇಜಾನ್ ಗಾಡಿಗಳು ನಿಂತಿದೆ ಈಗಲೂ ಕೂಡ. ಸರ್ವಿಸ್ ಏನಂದರೆ ಅತ್ತ ಟೆಕ್ನಿಕಲ್ ಟೀಮ್ ಅವ್ರ ಹತ್ರ ಇಲ್ಲ ಸರ್ವಿಸ್ಗೆ. ಯಾಕೆಂದರೆ ಅದು ಏನು ಪ್ರಾಬ್ಲಮ್, ಅದನ್ನು ಹೆಂಗೆ ಸಾರ್ಟ್ಔಟ್ ಮಾಡೋದು ಏನು ಐಡಿಯಾ ಕೂಡ ಇಲ್ಲ, ಅವ್ರ ಹತ್ರ ಸೊಲ್ಯೂಷನ್ ಕೂಡ ಇಲ್ಲ. ಇದೇ ರೀತಿ ಮುಂದೆನೂ ನಡೆದ್ರೆ ನನಗನ್ಸೋ ಪ್ರಕಾರ ಓಲಾ ಕಂಪ್ಲೀಟ್ಲಿ ಬ್ಯಾನ್ ಆಗುತ್ತೆ. ಏಕೆಂದರೆ ಇವ್ರ ಹತ್ರ ಆನ್ಸರ್ಸ್ಗಳೇ ಇಲ್ಲ. ಅವ್ರು ಕ್ವಶನ್ ಕೇಳೋ ಗ್ರಾಹಕರು ಕೇಳೋ ಕ್ವಶನ್ಸ್ ಹತ್ರ ಇವ್ರಿಗೆ ಆನ್ಸರೇ ಇಲ್ಲ. ಇವ್ರಿಗೆ ಏನು ಆನ್ಸರ್ ಮಾಡಬೇಕು ಅಂತಲೂ ಗೊತ್ತಾಗಲ್ಲ. ಸರ್ವಿಸ್ ರೆಸ್ಪಾನ್ಸ್ ಕೂಡ ಇಲ್ಲ. ಅವರ ಟೀಮ್ ಕೂಡ ಸಪೋರ್ಟ್ ಮಾಡ್ತಾ ಇಲ್ಲ ಅವರಿಗೆ. ಓಲಾ ಇನ್ನೂ ಎದ್ದು ಬರಬೇಕಂದ್ರೆ, ಬೌನ್ಸ್ ಬ್ಯಾಕ್ ಮಾಡಬೇಕಂದ್ರೆ ಒಂದು ಆಪ್ಷನ್ ಇದೆ. ಈ ಇರೋ ಸೇಲ್ಸನ್ನೆಲ್ಲ ಬಂದ್ ಮಾಡಿ ಒಂದು ಹೊಸ ಸರ್ವಿಸ್ ಟೀಮನ್ನು ಇವರು ಹೈಯರ್ ಮಾಡಿ ಸರ್ವೀಸನ್ನು ಇವರು ಕೊಡ್ತಾ ಹೋದರೆ, ಈಗೇನು ಗಾಡಿ ಶೋರೂಮ್ಗಳಲ್ಲಿ ನಿಂತಿದೆ ಅದನ್ನೆಲ್ಲ ಸರ್ವೀಸ್ ಮಾಡಿ ಇವರು ಕಸ್ಟಮರ್ಗೆ ಕೊಡ್ತಾ ಹೋದರೆ ಕಸ್ಟಮರ್ಗೂ ಒಂದು ನಂಬಿಕೆ ಅನ್ನೋದು ಬರುತ್ತೆ. ಯಾಕೆಂದರೆ ನಾವು ಕೊಟ್ಟಿರೋ ದುಡ್ಡಿಗೆ ಒಂದು ವ್ಯಾಲ್ಯೂವನ್ನು ಒದಗಿಸ್ದಂಗೆ ಆಗುತ್ತೆ. ಯಾಕೆಂದರೆ ನಾವು ಗ್ರಾಹಕರು ಅಷ್ಟೊಂದು ದುಡ್ಡು ಇನ್ವೆಸ್ಟ್ ಮಾಡಿ ಅದು ಸುಮ್ಮನೆ ಒಂದು 5-10 ದಿನಕ್ಕೆ ಅದು 1 ತಿಂಗಳಿಗೆ ಹಾಳಾಗೋದು ನಮಗೂ ಕೂಡ ಇಷ್ಟ ಆಗಲ್ಲ. ಒಂದು ಆಪ್ಷನ್ ಇದೆ ಇವ್ರ ಹತ್ರ, ಫೈನಲ್ ಆಪ್ಷನ್. ಇವರು ಸರ್ವೀಸ್ ಟೀಮನ್ನು ಇನ್ಕ್ರೀಸ್ ಮಾಡಬೇಕು, ಅಥವಾ ಕ್ವಾಲಿಫೈಡ್ ಸರ್ವಿಸ್ ಟೀಮನ್ನು ತಗೊಂಡು ಹೈಯರ್ ಮಾಡಿ R&D ಮಾಡಿ ಏನೆಲ್ಲ ಪ್ರಾಬ್ಲಮ್ ಬರ್ತಾಯಿದೆ ಆ ಗಾಡೀಲಿ ಅದಕ್ಕೆಲ್ಲ R&D ಮಾಡಿ ಸೊಲ್ಯೂಷನನ್ನು ಮಾಡಿದ್ರೆ ಮತ್ತೆ ಬೌನ್ಸ್ ಬ್ಯಾಕ್ ಆಗೋ ಚಾನ್ಸಸ್ಗಳಿರುತ್ತೆ. ಯಾಕೆಂದರೆ ನನಗೆ ಗೊತ್ತಿರೋ ಹಾಗೆ ಈಗ ಹೊಸ ಬ್ರ್ಯಾಂಡ್ಗಳಲ್ಲಿ ಎಥರ್ ಒಂದೇ ಇವರಿಗೆ ಕಾಂಪಿಟೇಷನ್ ಕೊಡ್ತಾ ಇರೋದು. ಯಾಕೆಂದರೆ R&D ಪಕ್ಕ ಮಾಡಿದ್ದಾರೆ ಎಥರ್ ಅವರು. ಈಗ ಯಾಕೆಂದರೆ ತುಂಬ ಗಾಡಿಗಳು ಕಂಪ್ಲೇಂಟ್ಸ್ ನಾನು ಕೇಳಿದ್ದೆ, ಬಟ್ ಎಥರ್ ಗಾಡಿಯ ಕಂಪ್ಲೇಂಟ್ಸ್ಗಳು ಇದುವರೆಗೂ ನಾನು ಕೇಳಿಲ್ಲ, ರೇರ್ ಕೇಸಸ್. ಮತ್ತು ಉಳಿದಂತೆ ನಿಮಗೆ ಬಜಾಜ್ ಆಗಿರ್ಬೋದು, TVS ಆಗಿರ್ಬೋದು, ಇವರೆಲ್ಲ ಟಾಪ್ ಬ್ರ್ಯಾಂಡ್ಸ್ಗಳು. ಇವರಿಗೆ ಸರ್ವಿಸ್ ಸೆಂಟರ್ಗಳ ಬರ ಏನೂ ಇಲ್ಲ. ಆದರೂ ಕೂಡ ಅವ್ರನ್ನೆಲ್ಲ ಟಕ್ಕರ್ ಕೊಟ್ಟು ಇಷ್ಟು ವರ್ಷಗಳ ಕಾಲ ಅಕ್ವೈರ್ ಮಾಡಿದ್ದ ಓಲಾ ಪರಿಸ್ಥಿತಿ ಹೀಗೆ ಆಗಬಾರ್ದಿತ್ತು ಅಂತ ನನಗೂ ಕೂಡ ಬೇಜಾರಿದೆ. ಬಟ್ ಒಂದು ಆಪ್ಷನ್ ಉಳ್ಕೊಂಡಿದೆ, ಅದನ್ನು ಮಾಡಿದರೆ ಇವರ ಓಲಾ ಬ್ರ್ಯಾಂಡ್ನ ಮತ್ತೊಂದು ಸ್ಟ್ರಾಂಗ್ ಮಾಡಿ ಬಿಲ್ಡ್ ಮಾಡ್ಬೋದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದು ಇವತ್ತಿನ ಮಾಹಿತಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನೋಡ್ತಾ ಇರಿ ಬಂಟಿ ಆಟ. ಮಾಹಿತಿ ಮತ್ತು ಮನೋರಂಜನೆಗಾಗಿ ಬಂಟಿ ಆಟ ಯಾವಾಗಲೂ ತಯಾರಿರುತ್ತೆ.